ಈಗ ಗ್ರಾಮಪಂಚಾಯತಿ ಚುನಾವಣೆಗೆಲ್ಲ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡಬೇಕು ಅನ್ನುವಂಥದ್ದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಸಂತೋಷ, ಒಳ್ಳೆಯದು. ಇವಾಗ ಒಂದು ಡೆಮೋಕ್ರಸಿನಲ್ಲಿ ಎಲೆಕ್ಷನ್ಸು ಫೇರ್ ಆ್ಯಂಡ್ ಫ್ರೀ ಆಗಿರಬೇಕು. ಯಾವುದೇ ಕೂಡ ಸಂದೇಹಕ್ಕೆ ಆಸ್ಪದ ಕೊಡದೇ ರೀತಿಯಲ್ಲಿ ಫೇರ್ ಆ್ಯಂಡ್ ಫ್ರೀ ಆಗಿ ನಡೀಬೇಕು. ಸೊ ಅದ್ರ ಮೇಲೆ ನಮಗೆ ಅನುಮಾನ ಇದ್ದಾಗ ಅಂತಹ ಒಂದು ಪದ್ಧತಿನೇ ಫಾಲೋ ಮಾಡಬಾರ್ದು. ಇವತ್ತು ಯಾವ ದೇಶಗಳಲ್ಲಿ ಈ ಒಂದು ಏನು ಬ್ಯಾಲೆಟ್ ಪೇಪರ್ಗಳನ್ನು ಬಿಟ್ಟು EVM ಅಂತಂದರು, ಅಂಥ ದೇಶಗಳಲ್ಲೇ ಇವಾಗ ಮತ್ತೆ ವಾಪಸ್ ಬ್ಯಾಲೆಟ್ ಪೇಪರ್ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಅದರೊಳಗೆ ಅಂಥ ತಂತ್ರಜ್ಞಾನದಲ್ಲಿ ಮುಂದುವರಿರುವಂಥ ದೇಶಗಳೇ ಅದನ್ನು ಕೈ ಬಿಟ್ಟಿರ್ಬೇಕಾದ್ರೆ ನಾವು ಕೈ ಬಿಡೋದ್ರೊಳಗೆ ಏನೂ ತಪ್ಪಿಲ್ಲ. ಪರಿಪೂರ್ಣವಾಗಿ EVM ಕೈ ಬಿಡಬೇಕು ಅನ್ನೋದು ಎಲ್ಲ ಪ್ರಕ್ರಿಯೆಗಳೆಲ್ಲ. ಹೌದು, ಅದ್ರ ಬಗ್ಗೆ ಅಷ್ಟೊಂದು ಅನುಮಾನ ಇದ್ದಾಗ ಯಾತಕ್ಕೆ ನಾವು ಅದನ್ನು EVM ಆಗಬೇಕು ಅಂತ ಹೇಳಿ ಪಟ್ಟಿಡಬೇಕು. ಬ್ಯಾಲೆಟ್ ಬೇಕ್ಸ್ ಇವಾಗ ಸೇಫ್ ಇದೆ. ಮೊದಲಿನ ಥರ ಯಾರು ಇವಾಗ ಹೋಗಿ ಏನು ಬೂತ್ಗಳಲ್ಲೇ ಲೂಟಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಪೊಲೀಸ್ ಅವರಿದ್ದಾರೆ, ಜಾಸ್ತಿ ಫೋರ್ಸಸ್ ಇದೆ, ಮತ್ತು CCTV ಕ್ಯಾಮ್ರಾಗಳಿದೆ. ಸೊ ಹಾಗಾಗಿ ಅಕಸ್ಮಾತ್ ಅದರೊಳಗೆ ಏನಾದರೂ ಅಕ್ರಮ ಮಾಡಿದ್ರೆ ಅದನ್ನು ಹಿಡಿಯೋದು ಸುಲಭ. ಬಟ್ ಆದರೆ ತಂತ್ರಜ್ಞಾನ ಬಳಸಿ ಏನಾದರೂ ಅವ್ಯವಹಾರ ಮಾಡಿದ್ರೆ ಅದನ್ನು ಹಿಡಿಯೋದು ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ EVM ಬದಲು ಬ್ಯಾಲೆಟ್ ಬಾಕ್ಸಲ್ಲಿ ಎಲೆಕ್ಷನ್ ಮಾಡೋದೇ ಸೂಕ್ತ. ಅಲ್ಲಿ ಮುಂದಿನ ವಿಧಾನಸಭೆನೂ ಕೂಡ ಬ್ಯಾಲೆಟ್ ಅಲ್ಲಿ ಆಗಬೇಕು ಅನ್ನೋದು ಅದು ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಅದು ನಮ್ಮ ಕೈಲಿ, ರಾಜ್ಯ ಸರ್ಕಾರದ ಕೈ ಇಲ್ಲ. ಬಟ್ ಖಂಡಿತ ಅಫ್ಕೋರ್ಸ್ ನಾವು ಬ್ಯಾಲೆಟ್ ಬಾಕ್ಸ್ಗೆ ಹೋಗೋದೇ ಬೆಟರ್ ಅನ್ನೋದು ನನ್ನ ಅನಿಸಿಕೆ. ಈಗ ಗ್ರಾಮಪಂಚಾಯತಿ ಚುನಾವಣೆಗೆಲ್ಲ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡಬೇಕು ಅನ್ನುವಂಥದ್ದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಸಂತೋಷ, ಒಳ್ಳೆಯದು. ಇವಾಗ ಒಂದು ಡೆಮೋಕ್ರಸಿನಲ್ಲಿ ಎಲೆಕ್ಷನ್ಸು ಫೇರ್ ಆ್ಯಂಡ್ ಫ್ರೀ ಆಗಿರಬೇಕು. ಯಾವುದೇ ಕೂಡ ಸಂದೇಹಕ್ಕೆ ಆಸ್ಪದ ಕೊಡದೇ ರೀತಿಯಲ್ಲಿ ಫೇರ್ ಆ್ಯಂಡ್ ಫ್ರೀ ಆಗಿ ನಡೀಬೇಕು. ಸೊ ಅದ್ರ ಮೇಲೆ ನಮಗೆ ಅನುಮಾನ ಇದ್ದಾಗ ಅಂತಹ ಒಂದು ಪದ್ಧತಿನೇ ಫಾಲೋ ಮಾಡಬಾರ್ದು. ಇವತ್ತು ಯಾವ ದೇಶಗಳಲ್ಲಿ ಈ ಒಂದು ಏನು ಬ್ಯಾಲೆಟ್ ಪೇಪರ್ಗಳನ್ನು ಬಿಟ್ಟು EVM ಅಂತಂದರು, ಅಂಥ ದೇಶಗಳಲ್ಲೇ ಇವಾಗ ಮತ್ತೆ ವಾಪಸ್ ಬ್ಯಾಲೆಟ್ ಪೇಪರ್ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಅದರೊಳಗೆ ಅಂಥ ತಂತ್ರಜ್ಞಾನದಲ್ಲಿ ಮುಂದುವರಿರುವಂಥ ದೇಶಗಳೇ ಅದನ್ನು ಕೈ ಬಿಟ್ಟಿರ್ಬೇಕಾದ್ರೆ ನಾವು ಕೈ ಬಿಡೋದ್ರೊಳಗೆ ಏನೂ ತಪ್ಪಿಲ್ಲ. ಪರಿಪೂರ್ಣವಾಗಿ EVM ಕೈ ಬಿಡಬೇಕು ಅನ್ನೋದು ಎಲ್ಲ ಪ್ರಕ್ರಿಯೆಗಳೆಲ್ಲ. ಹೌದು, ಅದ್ರ ಬಗ್ಗೆ ಅಷ್ಟೊಂದು ಅನುಮಾನ ಇದ್ದಾಗ ಯಾತಕ್ಕೆ ನಾವು ಅದನ್ನು EVM ಆಗಬೇಕು ಅಂತ ಹೇಳಿ ಪಟ್ಟಿಡಬೇಕು. ಬ್ಯಾಲೆಟ್ ಬೇಕ್ಸ್ ಇವಾಗ ಸೇಫ್ ಇದೆ. ಮೊದಲಿನ ಥರ ಯಾರು ಇವಾಗ ಹೋಗಿ ಏನು ಬೂತ್ಗಳಲ್ಲೇ ಲೂಟಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಪೊಲೀಸ್ ಅವರಿದ್ದಾರೆ, ಜಾಸ್ತಿ ಫೋರ್ಸಸ್ ಇದೆ, ಮತ್ತು CCTV ಕ್ಯಾಮ್ರಾಗಳಿದೆ. ಸೊ ಹಾಗಾಗಿ ಅಕಸ್ಮಾತ್ ಅದರೊಳಗೆ ಏನಾದರೂ ಅಕ್ರಮ ಮಾಡಿದ್ರೆ ಅದನ್ನು ಹಿಡಿಯೋದು ಸುಲಭ. ಬಟ್ ಆದರೆ ತಂತ್ರಜ್ಞಾನ ಬಳಸಿ ಏನಾದರೂ ಅವ್ಯವಹಾರ ಮಾಡಿದ್ರೆ ಅದನ್ನು ಹಿಡಿಯೋದು ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ EVM ಬದಲು ಬ್ಯಾಲೆಟ್ ಬಾಕ್ಸಲ್ಲಿ ಎಲೆಕ್ಷನ್ ಮಾಡೋದೇ ಸೂಕ್ತ. ಅಲ್ಲಿ ಮುಂದಿನ ವಿಧಾನಸಭೆನೂ ಕೂಡ ಬ್ಯಾಲೆಟ್ ಅಲ್ಲಿ ಆಗಬೇಕು ಅನ್ನೋದು ಅದು ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಅದು ನಮ್ಮ ಕೈಲಿ, ರಾಜ್ಯ ಸರ್ಕಾರದ ಕೈ ಇಲ್ಲ. ಬಟ್ ಖಂಡಿತ ಅಫ್ಕೋರ್ಸ್ ನಾವು ಬ್ಯಾಲೆಟ್ ಬಾಕ್ಸ್ಗೆ ಹೋಗೋದೇ ಬೆಟರ್ ಅನ್ನೋದು ನನ್ನ ಅನಿಸಿಕೆ.